ಕುಮಾರಣ್ಣ ನಿನ್ನೆ ಬ್ಯುಸಿ ಆಗೋದ್ರು ಗುರು. ಈಗ ಗಾಡಿನ ನಾನೇ ತೊಳ್ಕೊಂಡು ಹೋಗಿ ಶಾಪ್ ಹತ್ರ ಇನ್ಸ್ಪೆಕ್ಟ್ ತೊಳ್ಕೊಂಡು ಹೋಗಲ್ಲ, ಗಾಡಿನ ಸೈಕಲ್ ಹೊಡ್ಕೊಂಡು ಹೋಗ್ಬೋದು ನೋಡಿ ಗುರು. ಇದೆಯಲ್ಲ ಇದು ಬಂದ್ಬಿಟ್ಟು ಗೇರ್ ಲಾಕು. ಇದನ್ನು ಕೆಳಗೆ ತಳ್ಳಿ ಒಳಗೆ ಪ್ರೆಸ್ ಮಾಡಿದ್ರೆ ಅಷ್ಟೇ, ಗಾಡಿ ಸೈಕಲ್ ತಿರುಗ್ದಂಗೆ ಗುರು. ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು, ಈ ರೀತಿ ಹೊಡ್ಕೊಂಡು ಬರ್ಬೋದು ಆರಾಮಾಗಿ, ಸಿಂಪಲ್ಲು. ಈಗ ಇದನ್ನು ಸೈಕಲ್ ಹೊಡ್ಕೊಂಡು ಹೋಗ್ತೀನಿ ಕುಮಾರಣ್ಣ ಶಾಪ್ ಹತ್ರ. ಬನ್ನಿ ಓಣ. ನೋಡಿ, ನೋಡ್ತಾ ಇದ್ರಲ್ಲ, ಈ ರೀತಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಸೈಕಲ್ಗಿಂತ ಯಾಕುವ, ಬೈಕಿಗಿಂತ ತಕ್ಕುವ. ಇದಕ್ಕೆ ಲೋನಾ ಅಂತ ಕರಿತಾರೆ ಗುರು. ಪೆಟ್ರೋಲ್ ಖಾಲಿ ಏನಾದ್ರೆ ಗಾಡಿನ ಇದೇ ರೀತಿ ಹೊಡ್ಕೊಂಬರ್ಬೋದು. ಕಾಣ್ತಾ ಇದೆಯಾ? ಸಿಂಪಲ್. ಒಳ್ಳೆ ವರ್ಕೌಟ್ ಆಗುತ್ತೆ ಅಂದ್ಕೊಳ್ಳಿ, ಹೋಯ್ತಾ ಇರೋದು. ಲೋನನ ಇಲ್ಲಿವರೆಗೂ ಹೊಡ್ಕೊಂಬಂದೆ ಗುರು. ನಮ್ಮ ಕುಮಾರಣ್ಣ ಅವ್ರು ಇನ್ನೂ ಬಂದೇ ಇಲ್ಲ. ಅಂಗಡಿ ಬಾಕ್ಲಾಕಿದೆ, ಬರ್ತೀನಿ ಒಂದು 5 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ಬಂದಾಗ ಈ ಗಾಡಿ ಕೆಲಸ ಕೈ ಎತ್ಕೋತಾರೆ. ಏನಿಲ್ಲ, ಸ್ವಲ್ಪ ಪೆಟ್ರೋಲ್ ಟ್ಯಾಂಕ್ ಕ್ಲೀನ್ ಮಾಡಿ ಆ್ಯಸ್ ಯೂಶ್ವಲ್. ಅದು ಯಾಕೋ ಕ್ಲೀನ್ ಆಗ್ತಾ ಇಲ್ಲ, ಮತ್ತೆ ಒಳಗೆ ಹಂಗೆ ಅಂಟ್ಕೊಬಿಟ್ಟಿದೆ. ಸುಮಾರು 10-13 ವರ್ಷದ ಪೆಟ್ರೋಲ್ ಅದರೊಳಗೆ ಇತ್ತಲ್ಲ, ಡಾಂಬರ್ ಆಗಿ ಕ್ರಿಯೇಟ್ ಆಗಿ ಅದೇ ಸೇರ್ಕೊಬಿಟ್ಟೈತೆ. ಈಗ ಅದನ್ನು ಕಾರ್ಬೋರೇಟ್ರ್ ನೆನ್ನೆ ಬಿಚ್ಚಿದ್ರು, ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಅದನ್ನು ಹಾಕಿ ಇದು ಮಾಡಿ, ಪೆಟ್ರೋಲ್ ಟ್ಯಾಪ್ ಬೇರೆದು ಹಾಕಿ ಟ್ಯಾಂಕ್ ಕ್ಲೀನ್ ಮಾಡಿ ಪೆಟ್ರೋಲ್ ಹಾಕಿ ರನ್ ಮಾಡ್ಬೇಕು ಗಾಡಿನ. ಈ ಸತಿ ಮುಟ್ಟಿದ್ರೆ, ಎಷ್ಟೇ ದಿನ ನಿಲ್ಲಿಸಿದ್ರು ಮುಟ್ಟಿದ್ರೂ ಸ್ಟಾರ್ಟ್ ಆಗಬೇಕು. ಆ ರೀತಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ. ಕುಮಾರಸ್ವಾಮಿ ಬಂದರು 2 hours ವೆಯ್ಟ್ ಮಾಡಿದ್ಮೇಲೆ ಬಂದವ್ರೆ. ಕಾರ್ಬೋರೇಟ್ರೆಲ್ಲ ಫಿಟ್ ಮಾಡ್ಕೊಂಡು ಈಗ ಗಾಡಿಗೆ ಹಾಕ್ತಾವ್ರು ನೋಡಿ. ಅಲ್ಲಿ ಇದೇನು ಸಮಸ್ಯೆ? ಮುಟ್ಟಿದ್ರೆ ಸ್ಟಾರ್ಟ್ ಆಗ್ಬೇಕು, ಹಂಗೆ ಮಾಡಿ ಕುಮಾರಸ್ವಾಮಿ ಅವರೇ. ಇದೇನು ಸಮಸ್ಯೆ ನಿಮಗೆ? 3 ಸತಿ 2 ಸತಿ 4 ಸತಿ ಕಾರ್ 3 ಸತಿ 2 ಸತಿ ಅದು ಕಟ್ಕೊಳಂಗೆ ಮಾಡ್ತಾಯಿದ್ದಾರೆ ನೀವು. ನೀವೇ ಅಲ್ವಾ? ಖಂಡಿತವಾಗಿ ನೀವು ಒಬ್ಬರೇ ಸಿಕ್ಕಿರೋದು. ಇನ್ಯಾರು ನಿಮ್ಮನ್ನ ಕೇಳಿದ್ರೆ ಇನ್ಯಾರನ್ನ ಕೇಳೋಕ್ಕಾಗತ್ತೆ? ಪೆಟ್ರೋಲ್ ಟ್ಯಾಪ್ ಕೊಡ್ತೀನಿ ತಡ್ರಿ, ಒಂದು ನಿಮಿಷ. ಇಲ್ಲಿದೆ ಟ್ಯಾಪ್ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅಲ್ಲೇ ಐತಲ್ಲ, ಇದ್ರ ಮೇಲೆ, ಅಲ್ಲಿ ಗಾಡಿ ಮೇಲೆ ಐತೆ ನೋಡಿ. ಕ್ಲೀನ್ ಆಯ್ತು ಈಗ? ಕ್ಲೀನ್, ಅದ್ರೊಳಗೆ ಏನೂ ಇದಿಲ್ಲ. ಕ್ಲೀನ್ ಮಾಡಿ ಹೊಸದು ಕ್ಲೀನ್ ಮಾಡಿ ಇಟ್ಟಿದ್ವಲ್ಲ, ಅದು ನೋಡಿ. ಇದು ಕ್ಲೀನ್ ಮಾಡಿ ಇಟ್ಕೊತೀನಿ ಈಗ. 2 ಪೆಟ್ರೋಲ್ ಟ್ಯಾಪ್ ಕಟ್ಕೊಂಡಂಗೆ ಇನ್ನೊಂದು ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಇನ್ನೊಂದು ತೆಗೆದು ಇನ್ನೊಂದು ಹಾಕೋದು, ಹಂಗೆ ಮಾಡ್ತಾಯಿದ್ದೀವಿ. ಇದು ಇನ್ನೊಂದು ಕ್ಲೀನ್ ಮಾಡಿ ಇಟ್ಟಿದ್ವಲ್ಲ, ಅದು ಇದು ಇನ್ನೊಂದು ಈಗ ಅಲ್ಲಿ ಐತೆ. ಅದು ಅಷ್ಟಾಗಿ ಕಟ್ಕೊಂಡಿಲ್ಲ, ಕೊನೆಯಲ್ಲಿ ಒಂಚೂರು ಕಟ್ಕೊಂಡೈತೆ. ಒಂಚೂರು ಆಚೆ ತೆಗೀರಿ ಈಗ ನೋಡಿ. ಅಷ್ಟೇನಿಲ್ಲ ಅಲ್ವಾ? ಕ್ಲೀನ್ ಆಗಿತ್ತಲ್ವಾ? ಇಲ್ಲ ಬರಲಿಲ್ಲ, ಸ್ವಲ್ಪ ಇತ್ತೇನೋ. ಅದು ಅನುಗ್ಬಿಟ್ಟೈತೆ, ಕೊನೆ ಹಂತದಲ್ಲಿ ಇತ್ತೇನೋ. ಪೆಟ್ರೋಲ್ ಟ್ಯಾಪ್ ಹಾಕೊಂಡಿದ್ದೀವಿ. ಎಷ್ಟು? 14-15 ಎಲ್ಲಿದೆ? ಇಲ್ಲ 14-15 14-17 ತಳಿ. ಪೆಟ್ರೋಲ್ ಅವತ್ತು ರೋಡ್ಕಿಂಗ್ಗೆ ಅಂತ ಮೈಸೂರು ಲಕ್ಷದವಲ್ಲ, ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಒಳದೈತೆ ನೋಡಿ. ಅಲ್ಲಿ ಪೆಟ್ರೋಲ್ 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 ಸದ್ಯಕ್ಕೆ ಏನೋ ಧೂಳು ಇಲ್ದಂಗೆ ಕ್ಲೀನಾಗಿ ವರ್ಕ್ ಆದರೆ ಸಾಕಣಪ್ಪ. ಲೋನಾ ಹಾಂ ಬರ್ತಾ ಇದೆಯಾ? ಬರ್ತಾ ಇದೆ ಪೆಟ್ರೋಲ್ ಬರ್ತಾ ಇದೆ. ಬಿಡಿ, ಧೂಳು ಏನಿಲ್ಲ ಅನ್ಸುತ್ತಲ್ವಾ? ಫಸ್ಟ್ ಟೈಮ್ ಬಂದ್ಬಿಡಲಿ ಅಂತ
ನೋಡೋಣ ಬರಲಿ, ಅದೇ ಅಷ್ಟು ಬರಲಿ. ಮೇಲ್ಗಡೆ ಪೆಟ್ರೋಲ್ ಹಾಕಿದ್ವಲ್ಲ ಅದೆಲ್ಲ ಮತ್ತೆ ಆಚೆ ತೆಗಿತಾ ಇದ್ದೀವಿ, ಯಾಕೆಂದರೆ ಒಳಗಡೆ ಏನಾದರೂ ಧೂಳುಗಳಿದ್ರೆ ಮತ್ತೆ ಬರಲಿ ಅನ್ನೋ ವಿಚಾರಕ್ಕೋಸ್ಕರ. ಎಷ್ಟು ಒಳಗಡೆ ಹಾಕಿದ ಕಲರೇ ಬೇರೆ, ಹೊರಗಡೆ ಬೇರೆ ಕಲರೇ ಬೇರೆ. ಕತೆ ಇದ್ರ ನಟ್ಟು ಬೇರೆ ಕಸ್ಕೊಂಬಿದ್ದೋಯ್ತು, ಲೂಸ್ ಆಗಿತ್ತು, ಅದನ್ನು ಬೇರೆ ಟೈಟ್ ಮಾಡ್ತಾವ್ರೆ. ಈ ಪೆಟ್ರೋಲ್ ಹಾಕಿದ್ದೀವಿ, ಈಗ ಸ್ಟಾರ್ಟಿಂಗ್ ಮಾಡಬೇಕು. ಸ್ಟಾರ್ಟ್ ಲೂನಾ. ಇದೆಲ್ಲ ಆದಮೇಲೆ ಎಲ್ಲ ರನ್ನಿಂಗ್ ಮಾಡಿ ಒಂದು 2-3 ದಿನ ರನ್ನಿಂಗ್ ಮಾಡಿ ಕ್ರೋಮಿಯಮಿಂಗ್ ಪ್ಲ್ಯಾನ್ ಮಾಡ್ತೀವಿ. ನೋಡೋಣ ಯಾವಾಗ ಮಾಡಿಸೋದು ಏನು ಕತೆ ಅಂತ ಪ್ಲ್ಯಾನ್ ಮಾಡಿ ತಿಳಿಸ್ತೀನಿ ನಿಮಗೆಲ್ಲ. ಮೇಲೆ ಹತ್ಬಿಟ್ಟು ತುಣ್ಬಿಡ್ಲಾ? ಮೇಲೆ ತುಣಿಬೇಕು ಗುರು. ತುಣಿದೆಲ್ಲ ಅದನ್ನ ಸ್ಟಾರ್ಟ್ ಮಾಡಾದ್ಮೇಲೆ ಸಿಗ್ತೀನಿ ನಿಮಗೆ. ಎರಡು ಪೆಟ್ಲು ಮಾಡಿದಾಗ ಗುರು ಅಷ್ಟೇ ಹರ್ಚ್ಕೊಬಿಡ್ತು ಹಂಗೆ ಕರ ಅಂತ. ಹೊಡಿಲ್ಲ ಮತ್ತೆ. ಅದು ಸೈಲೆನ್ಸರಲ್ಲಿ ಇದಿಲ್ಲ, ಗ್ಲಾಸು ಇಲ್ಲ, ಅದಕ್ಕೆ ಹಂಗೆ ಹರ್ಚ್ಕೊತೈತೆ. ಸೌಂಡ್ ಸಿಕ್ಕಾಪಟ್ಟೆ ಬರ್ತೈತೆ. ಸ್ಟಾರ್ಟ್ ಆಯ್ತಪ್ಪ ಗಾಡಿ. ಪೆಟ್ರೋಲ್ ಹಾಕಬೇಕು. ನೋಡೋಣ ಮತ್ತೆ ಏನಾರು ಕಟ್ಕೊಂಡ್ರೆ ಸಮಸ್ಯೆ ಬಂದರೆ ಸಿಟ್ಟು ಬಂದ್ಬಿಟ್ರೆ ಜಾಸ್ತಿ ಬಿಡ್ತೀನಿ ತೆಗೆದು. ಸ್ಕ್ಯಾನರ್ ಪೆಟ್ರೋಲ್ ಹಾಕ್ತಾ ಇದೆ ನೋಡಿ. ಪೆಟ್ರೋಲ್ ಅಂತ ಪೌಡ್ರು ಸ್ಟಾರ್ಟ್ ಆದಾಗ ಝುಯ್ ಅಂತ ಸೌಂಡ್ ಬರ್ತಿತ್ತು, ಅದಕ್ಕೆ ಸೌಂಡ್ ನಿಲ್ಲಿ ಅಂತ ಪೌಡ್ರ್ ಹಾಕ್ತಾ ಇದ್ದಾರೆ. ಇವೆಲ್ಲ ಒಂಥರ ಜಗಾಡಿದ್ದಂಗೆ, ಓಲ್ಡ್ ಮೆಕ್ಯಾನಿಕ್ಗಳದು. ತಡ್ರಿ ಸ್ಟಾರ್ಟ್ ಮಾಡ್ಬಿಟ್ಟು ನಿಮಗೆಲ್ಲ ಸಿಗ್ತೀನಿ. ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದಿದ್ದೀನಿ, ತೊಂದರೆ ಏನಿಲ್ಲ. ಸ್ವಲ್ಪ ಪ್ಲಗ್ಗು ಸಮಸ್ಯೆ ಇತ್ತು, ಅದನ್ನು ಫಿಟ್ ಮಾಡಿದ್ದಾರೆ ಮತ್ತೆ ಕ್ಲೀನ್ ಮಾಡಿ. ಈಗ ನಮ್ಮ ಲೋನ್ ಅಪ್ಡೇಟ್ ಇಷ್ಟೇ ಗುರು. ಗಾಡಿ ಬಂದ್ಬಿಟ್ಟು ಇಂಜಿನ್ ಫುಲ್ಲು ಕಂಡೀಷನಾಗಿದೆ. ಒಂದು ಕಿಕ್ಕ ಸ್ಟಾರ್ಟ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆನ್ ಮಾಡಿ. ಈಗ ಒಬ್ಬನೇ ವೀಡಿಯೋ ಮಾಡ್ತಿರೋದ್ರಿಂದ ವೀಡಿಯೋ ಇಟ್ಟು ಮಾಡೋಕ್ಕೆ ಬೇರೆ ಜಾಗ ಇಲ್ಲ ಅಂತ ಅನ್ಕೋತೀನಿ, ಅದಕ್ಕೆ ಮಾಡ್ತಾಯಿಲ್ಲ. ಈಗ ಇದ್ರದ್ದು ಅಪ್ಡೇಟ್ ಬಂದ್ಬಿಟ್ಟು ಇಷ್ಟೇ ಗುರು. ಫ್ರಂಟ್ ಮಡ್ಗಾರ್ಡು, ಬ್ಯಾಕ್ ಮಡ್ಗಾರ್ಡು, ಸ್ಪೋಕ್ಸು, ವೀಲು ಸಮೇತ ಚೇಂಜ್ ಮಾಡಬೇಕು, ಹೊಸದಾಗಬೇಕು. ರೀಸನ್ ಬಂದ್ಬಿಟ್ಟು ಇದನ್ನು ರೆಡಿ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ತೂತಾಗ್ಬಿಟ್ಟೈತೆ. ಈ ತೂತಾಗಿರೋದನ್ನ ರೆಡಿ ಮಾಡಿದ್ರೆ ಅಸಹ್ಯವಾಗಿ ಕಾಣುತ್ತೆ, ಅದಕ್ಕೋಸ್ಕರ ಇಲ್ಲೆಲ್ಲ ತೂತಾಗ್ಬಿಟ್ಟೈತೆ. ಬ್ಯಾಕ್ ಮಡ್ಗಾಡು ಅಷ್ಟೇ ನೋಡಿ, ಇಲ್ಲೂ ತೂತಾಗ್ಬಿಟ್ಟೈತೆ. ಇದರೆಲ್ಲ ರೆಡಿ ಮಾಡಿದ್ರೆ ಟಿಂಕರಿಂಗ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಅಸಹ್ಯ ಕಾಣುತ್ತೆ. ಅದಕ್ಕೆ ಇದೆಲ್ಲ ಚೇಂಜ್ ಮಾಡಿಸ್ತಾ ಇದ್ದೀನಿ. ಮತ್ತು ಇದು ಶಾಕ್ ಅಬ್ಸರ್ವ್ ಇದೆಲ್ಲ ಕ್ರೋಮಿಯಮ್ ಮಾಡಿಸ್ತೀನಿ. ವೀಲ್ನೂ ಅಷ್ಟೇ ಹೊಸದು, ಸ್ಪೋಕ್ಸು ಹೊಸದು, ಹಬ್ಬಿಗೆ ಪೇಂಟ್ ಮಾಡಬೇಕು. ಇದನ್ನು ಪೇಂಟಿಂಗ್ ಏನಕ್ಕೆ ಇದೇ ರೀತಿ ಉಳಿಸ್ಕೊತಾ ಇದೀನಿ ಅಂದರೆ, ಶೋರೂಮಿಂದ ಬಂದಿದ್ದು ಪೇಂಟ್ ಇದು, ಅದಕ್ಕೋಸ್ಕರ ಹಿಂಗೆ ಇರಲಿ. ಕ್ಲೀನಾಗಿ ಪಾಲಿಷ್ ಮಾಡಿದ್ರೆ ಸಾಕಾದಾಗ ಕಾಣುತ್ತೆ. ಅದ್ರ ಜೊತೆಗೆ ಇದನ್ನು ಕೂಡ ಕ್ಲೀನಾಗಿ ಸ್ಕ್ರ್ಯಾಪ್ ಮಾಡಿ ಪೇಂಟ್ ಮಾಡಿಸ್ಬೇಕು. ಇದು ನೋಡಿ, ಹ್ಯಾಂಡ್ಲು ಕೂಡ ಅಷ್ಟೇ, ಹ್ಯಾಂಡ್ಲು ಚೆನ್ನಾಗಿದೆ, ಏನಾಗಿಲ್ಲ. ಕ್ರೋಮಿಯಮ್ ಮಾಡಿಸ್ಬೋದು. ಇದನ್ನೆಲ್ಲ ಹ್ಯಾಂಡ್ಲು ಸಮೇತ ಅಸೆಂಬ್ಲಿ ಬಿಚ್ಚಿ ಕ್ರೋಮಿಯಮ್ ಮಾಡಿಸ್ಬೇಕು. ಇಷ್ಟು ಮಾಡಿಸಿದ್ರೆ ಗಾಡಿ ಒಂದು ಕಂಡೀಷನಿಗೆ ಬರುತ್ತೆ. ಅದಾದಮೇಲೆ ಶಾಕ್ ಅಬ್ಸರ್ವು ಮತ್ತು ಕೋನ್ ಸೆಟ್ಟು ಕ್ಲೀನಾಗಿ ರೆಡಿ ಮಾಡಿಸ್ಬೇಕು. ಶಾಕ್ ಅಬ್ಸರ್ವ್ ಕ್ಲೀನಾಗಿ ಆ್ಯಕ್ಷನ್ ಆಗ್ತಾಯಿಲ್ಲ. ಇಷ್ಟು ಅಪ್ಡೇಟು ನೆಕ್ಸ್ಟು ವೀಡಿಯೋದಲ್ಲಿ, ಅಂದರೆ ಲೋನ ವೀಡಿಯೋ ಯಾವಾಗ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ. ಎಲ್ಲಿಗೆ ಹೋಗ್ಬೇಕು ಏನು ಕತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.